ಕಾರ್ಯಕ್ರಮವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಕಾಜಿ ಸಾಹೇಬರಾಗಿರ್ತಕ್ಕಂಥ ಮಂಜೂರ್ ಅರ್ಸಲ್ ಸಾಹೇಬರು ಹಾಗೂ ಈ ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಟಿಪ್ಪು ಬಾಯ್ಸ್ ಮತ್ತು ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಹಾಗೂ ಟಿಪ್ಪು ಸುಲ್ತಾನ್ ಹಾಗೂ ಈ ಊರಿನ ಹಿರಿಯ ಮುಖಂಡರುಗಳಿಗೂ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವರಿಗೆ, ಟಿಪ್ಪು ಸುಲ್ತಾನ್ ಅವರ 244ನೇ ಜಯಂತಿಯಾಗಿ ಈ ಒಂದು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಸರ್ವ ಸದಸ್ಯರು ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಹಾಗೂ ಇಮಾಮ್ ಸಾಹೇಬರು ಇಬ್ಬರು ಸೇರ್ಕೊಂಡೇನ ಬಂದ್ರೆ ಈ ಒಂದು ಭಾವಚಿತ್ರಕ್ಕೆ ಹೂವಿನ ಹಾರ ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಅವರ ಒಂದು ಭಾವಚಿತ್ರದ ಒಂದು ಅನಾವರಣ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಜೊತೆಗೆ ಅದ್ಭುತವಾಗಿ ನನ್ನ ಎಲ್ಲ ಮುಸ್ಲಿಂ ಬಾಂಧವರೇ ಮತ್ತು ನನ್ನ ಊರಿನ ಎಲ್ಲ ಸಹೋದರ ಸಹೋದರಿಯರೇ, ನಶಬುದ್ದೀನ್ ಸಹ ಫತೇಹ್ ಅಲಿ ಖಾನ್ ಬಹದ್ದೂರ್ ಟಿಪ್ಪು ಸುಲ್ತಾನ್ ಅಂದ್ರೆ ಟೈಗರ್ ಆಫ್ ದ ಮೈಸೂರ್, ಶೇರ್ ಹೇ ಮೈಸೂರ್ ಅಂದ್ರೆ ಹೈದರಾಲಿ ಕಡಪದ ಸೈನ್ಯದ ರಾಕೆಟಿನ ಸೈನ್ಯಾಧಿಕಾರಿ ಆಗಿದ್ದರು. ಅಂತ ಗರಡಿಯಲ್ಲಿ ಬೆಳೆದಂತ ಟಿಪ್ಪು ಸುಲ್ತಾನ್ ಅವರು ತಮ್ಮ ಜೀವನದಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಮಹಾನ್ ಸೈನ್ಯಾಧಿಕಾರಿಯಾಗಿ ಹೊರಹೊಮ್ಮುತ್ತಾರೆ. ಏನು ಇಂಗ್ಲಿಷ್ನವರು ಬ್ರಿಟಿಷರು ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಕಾವೇರಿ ನದಿಗೆ ಕಟ್ಟಿರುವ KRS ಕೃಷ್ಣರಾಜ ಸಾಗರ ಆ ಅಣೆಕಟ್ಟಿಗೆ ನೀಲನಕ್ಷೆಯನ್ನು ತಯಾರು ಮಾಡಿದವನು ಟಿಪ್ಪು ಸುಲ್ತಾನ್ ಆಗಿರ್ತಾನ. ತದನಂತರ ರಾಣಿ ಅಮ್ಮಣ್ಣಿ ಅಮ್ಮನವರು ತನ್ನ ಒಡವೆಗಳನ್ನು ಮಾರಿ ಆ ಕನ್ನಂಬಾಡಿ ಕಟ್ಟಲಾಗ್ತದ. ಅವಾಗ ಟಿಪ್ಪು ಸುಲ್ತಾನ್ ಒಂದು ವೇಳೆ ಇದ್ದಿದ್ದರೆ ಅವರೇ ಆ ಕನ್ನಂಬಾಡಿ ಕಟ್ಟಕ ಸಹಾಯ ಮಾಡ್ತಿದ್ರು. ಆದರೆ ಅಷ್ಟೊತ್ತಿಗೆ ಅವರೆಲ್ಲ ತೀರ್ಕೊಂಡಿರ್ತಾರ. ಇನ್ನೂ ತಂಜಾವೂರು ಎಲ್ಲದರಲ್ಲಿ ಆಕ್ರಮಿಸಿತ್ತು. ಇಲ್ಲಿ ತುಂಗಭದ್ರಾ ನದಿ ಅಂದ್ರೆ ನಮ್ಮ ರಾಯಚೂರು ಕೂಡ ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿತ್ತು. ಅಂತದ್ರಲ್ಲಿ ಈ ಕಡೆ ಮರಾಠರು, ಈ ಕಡೆ ಹೈದರಾಬಾದ್ ನಿಜಾಮ, ಆ ಕಡೆ ಮದ್ರಾಸಿನ ರಾಜರುಗಳು ಎಲ್ಲರೂ ಸೇರಿ ಮುತ್ತಿಗೆ ಹಾಕಲು ಪ್ರಯತ್ನ ಮಾಡ್ತಾರ. ಅಂತ ಯುದ್ಧದಲ್ಲಿ ಹೈದರ್ ಅಲಿಯು ತನ್ನ ಬೆನ್ನು ನೋವಿನ ಕ್ಯಾನ್ಸರ್ನಿಂದ ಆ ಯುದ್ಧದಲ್ಲಿ ಬಹಳಷ್ಟು ಚಳಿ ಇರ್ತದ. ಆ ಚಳಿ ತಾಳದೆ ಹೈದರ್ ಅಲಿಯು ತೀರ್ಕೋತನ. ಅದೇ ಯುದ್ಧದಲ್ಲಿ ಯಾವುದೇ ದುಃಖವನ್ನು ತೆಗೆದುಕೊಳ್ಳದೆ ಒಂದು ವೀರ ಸೂರನಾಗಿ ಟಿಪ್ಪು ಸುಲ್ತಾನ್ ಅದೇ ಯುದ್ಧದಲ್ಲಿ ಬಹಳಷ್ಟು ಹೋರಾಟ ಮಾಡ್ತಾ ಮಂಗಳೂರು ಒಪ್ಪಂದವನ್ನು ಮಾಡ್ಕೊಂತಾನ. ಆ ಮಂಗಳೂರು ಒಪ್ಪಂದದಲ್ಲಿ ಏನು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಇರುವಾಗ ಏನು ಅಲ್ಲಿ ಒಂದು ಮಲಬಾರಿನ ಯುದ್ಧಗಳಾಗಿರ್ಬೋದು, ತಂಜಾವೂರಿನ ಯುದ್ಧಗಳಾಗಿರ್ಬೋದು, ಅಂತದ್ರಲ್ಲಿ ಇನ್ನೂ 2000-3000 ಸೈನಿಕರ ಒಬ್ಬ ಸೈನ್ಯಾಧಿಕಾರಿಯಾಗಿ ಚಾಕಚತುರತೆಯಿಂದ ಮಲಬಾರಿನ ತ್ರಿಮಂಕೂರಿನ ರಾಜರಗಳ ಮನೆತನದ ಎಲ್ಲಾ ಕುಟುಂಬವನ್ನು ಸೆರೆ ಹಿಡಿಯಲು ಒಂದು ಏನು ಚಾಕಚಕ್ಯತೆಯನ್ನು ಬಳಸುತ್ತಾನ. ಅದನ್ನು ಕಂಡು ಬಹಳ ಖುಷಿಯಾದ ಹೈದರ್ ಅಲಿಗೆ ಒಂದು 50,000 ಕುದುರೆಗಳ ಸೈನ್ಯದ ಒಂದು ಜವಾಬ್ದಾರಿಯನ್ನು ಕೊಡ್ತಾನ. ಅಂದಿನಿಂದ ಏನು ತನ್ನ 17ನೇ ವಯಸ್ಸಿನಲ್ಲಿಯೇ ಬಹಳ ಯುದ್ಧ ಕೌಶಲ್ಯವನ್ನು ಜವಾಬ್ದಾರಿಗಳನ್ನು ನಿಭಾಯಿಸುವಂತ ಶಕ್ತಿ ಟಿಪ್ಪು ಸುಲ್ತಾನ್ ಅವರಿಗೆ ಬರ್ತದ. ಹೈದರ್ ಅಲಿಯು ಏನು ತಾನು ಅವಿದ್ಯಾವಂತನಾದರೂ ಕೂಡ ತನ್ನ ಮಗ ಅವಿದ್ಯಾವಂತನಾಗಬಾರದು, ಅವನು ಒಂದು ಕೌಶಲ್ಯಯುತವಾಗಬೇಕಂತ ಹೈದರ್ ಅಲಿಯು ತನ್ನ ಮಗನಿಗೆ ಅರೇಬಿಕ್, ಪಾರ್ಸಿಯನ್ನು, ಉರ್ದು, ಕನ್ನಡ ಮತ್ತು ಇಸ್ಲಾಂ ರಾಜ್ಯಶಾಸ್ತ್ರವನ್ನು ಕಲಿಸಿಕೊಟ್ಟನು. ಇಂಗ್ಲಿಷ್ಗಳನ್ನು ಕಲಿಸಿಕೊಟ್ಟನು. ಅಂತ ಭಾಷೆಗಳನ್ನು ಕಲಿಸಿಕೊಟ್ಟ ಟಿಪ್ಪು ಸುಲ್ತಾನನು ಸುಮಾರು 17 ಭಾಷೆಗಳನ್ನು ಕಲಿತಿದ್ದನು. ಯಾವ ದೇಶಕ್ಕೆ ಹೋದರೂ ಅವನು ಆ ಭಾಷೆಯಲ್ಲಿ ಮಾತನಾಡಿ ಆ ರಾಜರ ಮನವೊಲಿಸುವಂತ ಶಕ್ತಿ ಟಿಪ್ಪು ಸುಲ್ತಾನದಲ್ಲಿ ಇತ್ತು.